ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಐಕಿಯಾಗಿ ಹೋಗ್ತಾ ಇದ್ದೀನಿ. ಲೈಕ್ ತುಂಬ ಮಾತಾಡೋದಲ್ಲಿದೆ, ಆಟೋ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ, ಹೋಗೋಣ ಬನ್ನಿ. ರೀಚ್ ಆಗಾಯಿತು ಐಕಿಯಾಗೆ. ಖಾಲಿ ಹೊಡಿತಾ ಇದೆ ಸದ್ಯ. ಸಂಡೇ ಬಂದು, ಇವತ್ತು ಮಂಡೇ, ಸಂಡೇ ಬಂದಿದ್ದಿದ್ರೆ ಕಷ್ಟ ಆಗಿರೋದು, ಜನ ತುಂಬ ಇರ್ತಾಯಿದ್ರು. ಸೊ ಇವಾಗ ಏನಂತಕ್ಕೆ ನಾನು ಹೋಗ್ತಿದ್ದೀನಿ ಅಂದ್ರೆ ನೋಡಿ, ಒಬ್ಬಳೇ ಯಾವಾಗಲೂ ನಾನು ನಮ್ಮ ಫ್ಯಾಮಿಲಿ ಜೊತೆ ಹೋಗ್ತಿರ್ತೀನಿ. ಇವಾಗ ಒಬ್ಬಳೇ ಬರೋದಕ್ಕೆ ಒಂಥರ ಭಯ ಕೂಡ ಆಗ್ತಿದೆ. ಎಲ್ಲಿ ಏನು ತೊಗೋಬೇಕು ಅಂದ್ಕೊಂಡಿದ್ದೀನಿ, ಅದು ಮಿಸ್ಟೇಕಾಗಿ ಬೇರೆ ತೊಗೊಂಡ್ಬಿಟ್ಟು ಮನೆಗೆ ಹೋದ್ಮೇಲೆ ರಿಗ್ರೆಟ್ ಮಾಡ್ತೀನಿ ಅಂತ. ಅದಕ್ಕೆ ರಿಗ್ರೆಟ್ ಮಾಡಬಾರ್ದು, ಏನೇ ತೊಗೊಂಡ್ರು ಐ ಶುಡ್ ಬಿ ಹ್ಯಾಪಿ ವಿತ್ ಇಟ್. ಆ ಥರ ಯೋಚನೆ ಮಾಡಿ. ಬಿಕಾಸ್ ನಾನು ನನ್ನ ಆಲ್ಗೋರಿದಮ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಲಿಟ್ರಲಿ ಹಾಕ್ತೀನಿ ನೋಡಿ, ಬರ್ರಿ ನಾನು ಏನಕ್ಕೆ ಹೋಗ್ತಿದ್ದೀನಿ. ಓಕೆ, ಫಸ್ಟ್ ಹೇಳ್ಬಿಡ್ತೀನಿ ಏನಕ್ಕೆ ಹೋಗ್ತಿದ್ದೀನಿ. ನಾನು ಲಿವಿಂಗ್ ಏರಿಯಾನ ಸ್ವಲ್ಪ ಎಸ್ಥೆಟಿಕ್ಕಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಲೈಕ್ ತುಂಬ ಫುಲ್ಲು ನಾನು ಹಾಲ್ನೇ ಎಲ್ಲ ಸ್ಟಫಲ್ಲಿ ತುಂಬಬೇಕಂತ ಅಲ್ಲ, ಜಸ್ಟ್ ಒಂದು ಕಾರ್ನರ್ ಇದೆ, ಅದನ್ನು ನಾನು ಸ್ವಲ್ಪ ಎಸ್ಥೆಟಿಕ್ಕಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಫ್ ಕಾಂಟೆಂಟ್, ಆ ರೀಸನ್ಗೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿರಲಿ ಅಂತ, ಮತ್ತು ಇನ್ನೊಂದೇನು ಅಪ್ಗ್ರೇಡ್ ಆಗೋಣ ಅಂತ, ಆ ರೀಸನ್ಗೆ ಬಂದಿರೋದು ತೊಗೋಬೇಕು ಅಂತ. ಎಲ್ಲ ಐಟಮ್ಸ್ನ ತೊಗೊಳ್ಳೋಣ. ಇವತ್ತು ಮನಿನ ಸ್ಪೆಂಡ್ ಮಾಡಿ ಅಷ್ಟು ಸ್ಟ್ಯಾಂಡ್ ಏನಂತಾರೆ, ಟ್ರೇ ಸ್ಟ್ಯಾಂಡ್, ಒಂದು ಸ್ಟ್ಯಾಂಡ್ ಬೇಕಿದೆ ಎಲ್ಲ ಥಿಂಗ್ಸ್ನ ಇಡೋ. ನಂದು ಇನ್ಸ್ಪೋ ಇದ್ರ ಮೇಲೆ ಹೇಗಿದೆ ಅದನ್ನು ಯೋಚನೆ ಮಾಡ್ತೇನೆ. ಇದು ಯಾರ್ಯಾರು ನೋಡಿದ್ರೆ ಏನು ನೆನಪಾಗ್ತಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ. ಇದ್ರದ್ದೊಂದು ಸ್ಟೋರಿನೇ ಇದೆ, ನೀವೆಲ್ಲ ರೀಲ್ಸ್ ನೋಡಿದರೆ ವೈರಲ್ ಆಗಿರೋದು. ಸೊ ಈ ಥರ ಬೇಡ, ಆದರೆ ಈ ಥರ ಕ್ಯೂಟ್. ಓಕೆ 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 ಇದೆ ನೋಡಿ, ಬೇಕಿರೋದಿಲ್ಲ. ಏನು ಪ್ರೈಸ್ ಇದು? ಸೇಮ್ ಗೈ, ಸೇಮ್ ನೋಡೋಕೆ ಬಂದಿದ್ದೀನಿ ನಾನು. ಸೇಮ್ ಇದೆ. ಅದೇ ನಾನು ಇದನ್ನು ತೊಗೊಂಡು ಸೇಮ್ ಕೈಯಲ್ಲಿ ಸಿಕ್ತು. ಸೊ ನನಗೆ ಇದು ಬೇಕಿರೋದು, ನಾನು ಇದನ್ನು ತೊಗೋತೀನಿ. ನನಗೆ ಇವಾಗ ಇದೇನಕ್ಕೆ ತುಂಬ ಇದು ದೊಡ್ಡದಾಗಿದೆಲ್ಲ ದೊಡ್ಡದೇ ಬೇಕಿರೋದು. ಆದರೆ ನಾನು ಫಸ್ಟು ಸ್ಟ್ಯಾಂಡ್ ನೋಡಿಬಿಡ್ತೀನಿ. ಅದು ಲೆಂತ್ ವೈಸಲ್ಲಿ ಇದು ಚಿಕ್ಕ ಸ್ಟ್ಯಾಂಡ್ ನೋಡಿದ್ರೆ ಇದ್ರ ಚಿಕ್ಕದು ಬೇಕು, ಇಲ್ಲ ಅಂದರೆ ಇದ್ರ ದೊಡ್ಡದು ಬೇಕು. ಸೊ ಅದಕ್ಕೆ ಫಸ್ಟ್ ಸ್ಟ್ಯಾಂಡ್ ನೋಡ್ಬಿಡೋಣ, ಆಮೇಲೆ ಇದನ್ನು ಫುಲ್ಲು ತೊಗೊಳ್ಳೋಣ. ಹಂಗಂದರೆ ಏನೇನು ಸೆಟ್ ಆಗುತ್ತೆ ಅಂತ. ನನಗನ್ಸಿದ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಇದು ಬೇಕು ಅನ್ಕೋ. ಇಲ್ಲ ಪರವಾಗಿಲ್ಲ, 1500 ಅಷ್ಟೇ ನೋಡಿ, ಪರವಾಗಿಲ್ಲ. ನಾನು ಅಂದ್ಕೊಂಡೆ ಒಂದು 3K ಇತ್ತಲ್ಲ, ಇಲ್ಲಿ ಹಾಕ್ತೀನಿ ನೋಡಿ. ನಾನು ಅಮೆಝಾನಲ್ಲಿ ನೋಡಿದ್ದದನ್ನು 3K ಇದೆ ಅದು. ಇಲ್ಲಿ ಬರ್ರಿ, ಎಷ್ಟು ಗೊತ್ತಾ, 1590. ಇದು ನಂಗೆ ಗೊತ್ತಿತ್ತು, ನಾನು ಇದನ್ನು ನೋಡಿದ್ದೆ 1790. ಸೊ ಫಸ್ಟು ಇದು ನೋಡ್ಬಿಡೋಣ, ಸ್ಟ್ಯಾಂಡ್ ನೋಡ್ಬಿಡೋಣ. ಅದನ್ನು ಇದಕ್ಕೆ ಅಡ್ಜಸ್ಟ್ ಮಾಡಬೇಕಾದ್ರೆ ಹೇಗೆ ಕಾಣುತ್ತೆ ಅಂತ ಆಮೇಲೆ ಡಿಸೈಡ್ ಮಾಡೋಣ. ಓಕೆ, ಇಲ್ಲೇ ಇದೆ. ನನಗೆ ಟ್ರೋಲಿ ತಂದುಬಿಡ್ಬೇಕಾಗಿತ್ತು. ನಾನು ಫಸ್ಟ್ ಐ ನೀಡ್ ಸ್ಟ್ಯಾಂಡ್ ಬ್ರೋ. ಅದನ್ನು ಫಸ್ಟ್ ನಾನು ಫಿಕ್ಸ್ ಮಾಡಿದ್ರೆ ಇದನ್ನೆಲ್ಲ ತೊಗೊಬೋದು. ವಾವ್, ಇದು ಬೇಕು ನನಗೆ. ಇವಕ್ಕೆಲ್ಲ ಇಷ್ಟು ಎಕ್ಸ್ಪೆನ್ಸಿವ್ ಆಗ್ತದೆ. ಏನು ಒಂದು 5 ಐಟಮ್ ತೊಗೊಂಡ್ರೆ ಮುಗ್ದೋಯ್ತು 10,000. ಏನೇನಂತ ಏನು ತೊಗೊಳ್ಳಿ? ಕಾಂಟ್ರಾಕ್ಸ್ಟ್ ಕಲರಲ್ಲಿ ಇದ್ದಿದ್ರೆ ತೊಗೊಬೋದ? ಇದು ಇಷ್ಟ ಆಗ್ತಿದೆ ನನಗೆ. ಇದು ಇದೆ ಮೈಂಡಲ್ಲಿ, ನನಗೆ ಟ್ರೀ ಇದೆ ಮೈಂಡಲ್ಲಿ, ಇದಿದೆ ಮೈಂಡಲ್ಲಿ. ಇದೇನು ಪ್ರೈಸು? 1190. ಒಂದು ಏನು ಮಾಡ್ತೀವಿ? ಇರು ಫಸ್ಟ್ ಸ್ಟ್ಯಾಂಡ್. ನನಗಿದು ಇದೆ ಐಡಿಯಾದಲ್ಲಿ. ಟ್ರಾಲಿ ತಂದುಬಿಡ್ಬೇಕಾಗಿದ್ದು ನಾವು. ಸೋ ಸ್ಕೇರ್ಡ್. ಒಂದು ಯೋಚನೆ ಮಾಡ್ತಾ ದುಡ್ಡಿದೆ ಅಂದ್ಬಿಟ್ಟು ಉಜ್ಜಬೇಡ. ಬಜೆಟ್ ಇಟ್ಕೊಂಬರ್ಬೇಕಾಗಿತ್ತು, ಅದ್ರ ಮೇಲೆ ಕ್ರಾಸ್ ನೋಡ. ಅಂದರೆ ಗೈಸ್ ಅಷ್ಟಕ್ಕೆಲ್ಲ ಸಿಗಲ್ಲ ಗೈಸ್, ಇಲ್ಲೇನು. ನನ್ನ ಬಜೆಟ್ ಇಟ್ಕೊಂಬಂದಿದ್ರೆ ನನಗೇನು ಸಿಗಲ್ಲ. ಎಲ್ಲಿದೆ ಕಾಲಮ್? ಸ್ಟೂಲ್ ಅದು ಇಂಪಾರ್ಟೆಂಟ್. ಓಕೆ, ಇಲ್ಲಿದೆ. ಅದೇ ಇದು ಡೆಸ್ಕ್ ಆಯಿತು. ನಂಗೆ ಹೆಂಗೆ ಗೊತ್ತಾ, ಈ ಸೆಟಪ್ ಓಕೆ, ನನಗೆ ಎಲ್ಲ ಒಂದು ಫುಲ್ಲು ಇದೇ ಇರಬಾರ್ದು ಅನ್ನೋ ಥರ ಫೀಲು. ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ. ನಾನೇನು ಹುಡುಕ್ತಾ ಇದ್ದೀನಿ ಗೊತ್ತಾ? ಸ್ಟ್ಯಾಂಡ್ ಗೈಸ್.
ಒಂದು ರ್ಯಾಕ್ ಥರ ಬರುತ್ತೆ, ಏನಂತಾರೆ ಅಂತ ಗೊತ್ತಾಗ್ತಿಲ್ಲ ಅದು ನನಗೆ. ಒಂದು ಫ್ರೇಮ್ ತೊಗೊಬೇಕು, ಒಂದು ಫ್ರೇಮು, ಒಂದು ಟ್ರೀ, ಆಮೇಲೆ ಒಂದು ಏನು ಸ್ಟ್ಯಾಂಡ್. ಅದೇ ಫಿಲ್ ಮಾಡೋಕ್ಕೆ ಸ್ಟ್ಯಾಂಡಿಗೆ ಎಲ್ಲ ಥಿಂಗ್ಸ್. ನನಗೇನು ಅನಿಸುತ್ತೆ ಗೊತ್ತಾ, ಫೋಟೋಸ್ ತೋರಿಸ್ಬಿಟ್ಟಿದ್ದು ನಾನು ಕೊಟ್ಬಿಡಿ ಅನ್ನೋಣ ಅನ್ನಿಸ್ತಾ ಇದೆ. ನನಗೇನು ಗೊತ್ತಾಗ್ತಲ್ಲ ಇಲ್ಲಿ. ಓಕೆ, ಇಲ್ಲೊಂದು ಸಿಕ್ತಿದ್ದು ನನಗೆ ಈ ಲೆಂತಲ್ಲಿ. ಓಕೆ, ಇಲ್ಲಿದೆ ನೋಡಿ. ಆದರೆ ನನಗೆ ಈ ಶೇಡಲ್ಲೇ ಬೇಕಾ ಅಂತ ಯೋಚನೆ ಮಾಡ್ತಿದ್ದೀನಿ. ಸ್ವಲ್ಪ ಡಾರ್ಕ್ ಕಲರ ಇದಾ ಅಂತ. ಈ ಥರ ಫ್ರೇಮ್ ಬೇಕು. ನಾನು ಇನ್ಸ್ಪೋ ಇಲ್ಲಿ ಹಾಕ್ತೀನಿ ನೋಡಿ, ಅದು ಇದು ಈ ಥರ ಇದೆ. ಅದಕ್ಕೆ ಯಾವ ಫ್ರೇಮ್ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಯೋಚನೆ ಮಾಡ್ಬೇಕು ಇವಾಗ. ಇದು ತುಂಬ ದೊಡ್ಡದಾಗೋಯ್ತು ಅಲ್ಲ. ಅದು ನಂಗೆ ಈ ಲೆಂತಲ್ಲೇ ಬೇಕಿರೋದು. ಅದು ತುಂಬ ದೊಡ್ಡದೈತೆ ಇದು ನೋಡಿ. ಇಷ್ಟಿರಬೇಕು. ಓಕೆನಾ? ಇದು ನಾನು ಬೇಕಂದ್ರೆ ಕಸ್ಟಮೈಸ್ ಮಾಡ್ಕೋಬೋದು. ಓಕೆ ಫೈನ್, ಇಲ್ಲ ಇದೆ ಮಾಡ್ಕೊಳ್ಳೋ ಮಚ್ಚಸ್ಸು. ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ಇದನ್ನೆಲ್ಲ ಹೇಳ್ಬಿಟ್ಟು ತಗೋತೀನಿ. ನನಗೆ ಇದೆಷ್ಟು ಇದಕ್ಕೆ ಹೋಗ್ಲಾ? ಇದೆ ಫೋಟೋ ತಗೋ. ಇದೊಂದು ಸೆಟ್ ಆಯಿತು. ನೆಕ್ಸ್ಟ್ ನನಗೆ ನನಗೇನು ಕನ್ಫ್ಯೂಸ್ ಅಂದರೆ, ಚಿಕ್ಕ ಟ್ರೀ ತೊಗೊಳ್ಳ, ದೊಡ್ಡ ತೊಗೊಳ್ಳ, ಆಮೇಲೆ ಇನ್ನೊಂದೇನಂದರೆ 2 ತೊಗೊಳ್ಳ, 1 ತೊಗೊಳ್ಳ ಅಂತ. ಯಾಕೆ ನಾನು ಎಷ್ಟು ಸ್ಟ್ಯಾಂಡ್ ತೊಗೋತೀನಿ ಅದ್ರ ಮೇಲೆ ಡಿಪೆಂಡು. ಸೊ ಡೌಟ್ ಇದೆ. ಆಮೇಲೆ ನಾನು ಏನು ಪಿಕ್ ಮಾಡಿದ್ದೀನಿ ಅದು ಕರೆಕ್ಟಾಗಿ ಇದೆಯಾ ಅನ್ನೋದು ಇದೆ ನನಗೆ. ಬಿಕಾಸ್ ನಾನು ರಿಗ್ರೆಟ್ ಮಾಡಿಬಿಡ್ತೀನಿ ತೊಗೊಂಡೋದ್ಮೇಲೆ. ಕ್ಯೂಟ್ ಇಷ್ಟೊಂದಿದೆ, ನನಗೆಲ್ಲ ಕನ್ಫ್ಯೂಸ್ ಆಗ್ತಿದೆ. ನಾನು ಮೇಜರು ಆಫ್ಲೈನಲ್ಲಿ ತೊಗೊಳ್ತಾ ಇರೋದು. ಆನ್ಲೈನಲ್ಲಿ ನನಗೆ ಗೊತ್ತಾಗಿಲ್ಲ ಅದು ಸ್ಮಾಲಾ, ಎಷ್ಟು ದೊಡ್ಡದಾಗಿ ಬರುತ್ತೆ, ಎಷ್ಟು ಚಿಕ್ಕದಾಗಿ ಬರುತ್ತೆ ಅಂತ. ಇಲ್ಲಾಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋತಾ ಇದ್ದೆ. ಇದನ್ನು ತೊಗೊಳ್ಳ ಇಲ್ವ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದನ್ನು ಸ್ಕಿಪ್ ಮಾಡೋಣ. ಫ್ರೇಮ್ ನಂಗೆ ತುಂಬ ಕನ್ಫ್ಯೂಸಿಂಗ್ ಆಗಿದೆ. ಇದು ವೈಟ್, ನನಗೆ ಇದರಲ್ಲಿ ಬ್ಲ್ಯಾಕ್ ತಿನ್ನಬೇಕು. ಬನ್ನಿ ನೋಡೋಣ, ಸಿಗುತ್ತೆ, ಹುಡ್ಕೋಣ, ನೀಟಾಗಿ ಹುಡ್ಕಿ. ಇನ್ನೊಂದು ನಿಮಗೆ ನಾನು ವ್ಲಾಗು ಮಾಡ್ತಿರೋದ್ರಿಂದ ನನಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಎರಡೂ ಕಡೆ. ಒಂದು ವ್ಲಾಗ್ ನಿಲ್ಲಿಸ್ಬೇಕು, ಇಲ್ಲ ಒಂದು ಫುಲ್ ವೀಡಿಯೋ ನೋಡಬೇಕು. ಫ್ರೇಮ್ ದೊಡ್ಡದಾಯಿತು. ಇದೇ ಬೇಕಿರೋದು ನನಗೆ. ಅದನ್ನೆಲ್ಲ ಇದಕ್ಕೆ ಒಂಥರ ಶೇಡ್ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ. ತೊಗೊಂಡ್ಮೇಲೆ ಅದು ಚಿಕ್ಕದಾಯ್ತಾ ದೊಡ್ಡದಾಯ್ತಾ? ಆ ಥರ ಇಲ್ಲವಂತೆ, ಸ್ವಲ್ಪ ಹುಡುಕಿದ್ರೆ ನೋಡಿದ್ರೆ ಸಿಗ್ಬೋದಂತೆ. ನಮ್ಮ ಲಕ್ನ ನೋಡೋಣ ಬನ್ನಿ. ನನಗೆ ಇದೆಲ್ಲ ತೊಗೋಬೇಕು ಅಂದರೆ ಫಸ್ಟ್ ನಾನು ಸ್ಟ್ಯಾಂಡ್ ತೊಗೊಬೇಕು ತಾನೇ. ಈ ಥರ ಸ್ಟ್ಯಾಂಡ್ ತೊಗೊಂಡ್ಮೇಲೆ ತಾನೇ ನನಗೆ ಐಡಿಯಾ ಬರೋದು ಅಲ್ಲಿಗೆ ಏನೇನು ಫಿಲ್ ಮಾಡಬೇಕು ಅಂತ. ಅದೇ ಇಲ್ಲಿ ಬರೀ ಚೇರ್ಸ್ ಇದೆ. ಒಂದ್ಸಲಿ ಆಗಿದ್ದಾಗ ಹಾಗೆ ಮಾಡ್ತೀನಿ ನಾನು. ನಾನು ಏನೇನೋ ನೋಡ್ದಂಗೆ ಗೊತ್ತಾಗ್ತಿಲ್ಲ, ಬ್ರೈನ್ ವರ್ಕ್ ಆಗ್ತಾಯಿಲ್ಲ. ಎಷ್ಟು ನಿಜ ಹೇಳ್ಬೇಕಂದ್ರೆ ಫಂಕ್ಷನ್ ಆಗ್ತಿಲ್ಲ ಬ್ರೈನ್. ಬಿಕಾಸ್ ನನಗೆ ಈ ಥರ ಲೈಟ್ಸ್ ಬೇಕಿತ್ತು. ನಾನು ಒಂದೇ ನೋಡಲ್ಲ, ಎಲ್ಲ ನೋಡಲ್ಲ, ನನಗೆ ಒಂಚೂರು ಗೊತ್ತಾಗ್ತಿಲ್ಲ. ನನ್ನ ಸ್ಟ್ಯಾಂಡ್ ಸಿಕ್ಬಿಟ್ರೆ ನನಗೆ ಸುಸ್ತಾಗ್ತಿದೆ. ನೋಡಿ, ಇದ್ರ ಬಗ್ಗೆ ಮಾತಾಡೋಣ. ನಾನು ಲಿಟ್ರಲಿ ಇದನ್ನು ತೊಗೋಬೇಕು ಅಂದ್ಕೊಂಡೆ. ಫುಲ್ಲು ಇವೆರಡು ಸೆಟ್ ತೊಗೊಂಡ್ಬಿಡೋಣ, ಇದ್ರ ಮೇಲೆ ಮಾಡೋಣ. ಹೆಂಗಿದೆ ಅಂತ ನಾನು ತೋರಿಸಲ್ಲ, ಅದು ಪಿಂಟ್ರೆಸ್ಟು ಹಿಂಗಿದೆ, ಇಲ್ಲಿ ಹಾಕ್ತೀನಿ ನೋಡಿ. ಲಿಟ್ರಲಿ ಈ ಥರ ಮಾಡೋಣ ಅಂತ ChatGPT ಹೇಳ್ತು. ತುಂಬ ಡಲ್ಲಾಗಿ ಕಾಣುತ್ತೆ, ತುಂಬ ಬ್ರೈಟಾಗಿ ಕಾಣಲ್ಲ, ನಾರ್ಮಲ್ ಸ್ಟ್ಯಾಂಡ್ ಥರ ಇರುತ್ತೆ, ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಇದನ್ನು ರಿಜೆಕ್ಟ್ ಮಾಡಿಬಿಟ್ಟೆ. ಸೇಮ್ ನೋಡಿದೆ ಗೈಸ್, ಇದರಲ್ಲೆಲ್ಲ ಹೆಂಗೆ ಡೆಕೋರ್ ಮಾಡಿದ್ದಾರೆ ಅಂತ ನಾನು ಐಡಿಯಾ ಮಾಡಿದ್ದೆ. ಆದರೆ ಇದು
ಚಾಟ್ ಜಿ ಪಿ ಟಿ ಹೇಳ್ಬಿಟ್ಟಿದೆ ಚೆನ್ನಾಗಿ ಕಾಣಲ್ಲ ಅಂತ. ಅದಕ್ಕೆ ನನಗೊಂದು ಸ್ವಲ್ಪ ಜಾಸ್ತಿ ಡೌಟ್ಸ್. ನಂಗೆ ನಿಜ ಹೇಳ್ತೀನಿ, ಸ್ಟ್ಯಾಂಡ್ ತೊಗೊಳೋದ್ರಲ್ಲಿ ನನಗೆ ಏನೊಂದು ಟೆನ್ಷನ್ನು ಒಂದೊಂದಲ್ಲ, ತುಂಬ ಡೌಟ್ಸ್ ಇದೆ ನನಗೆ. ನಂಗೆ ಹೆಂಗಾದ್ರೆ ಸ್ಟ್ಯಾಂಡ್ ಇದೆ ಗೊತ್ತಾ, ಅದನ್ನು ಈ ಸಾಮಾನ್ಯ ತೊಗೊಂಡೋಗಿ ಇಟ್ಬಿಟ್ಟು ಹೆಂಗೆ ಕಾಣೋದ್ರಿಂದ ನೋಡ್ಬಿಟ್ಟು ತೊಗೊಬೇಕು ಅನ್ನೋ ಲೆವೆಲಿಗಿದೆ ನನಗೆ ಮೈಂಡಲ್ಲಿ. ಸುಮ್ಮನೆ ತೊಗೊಬೇಕು ಹಂಗೆ ಅನ್ನೋದು ಇಲ್ಲ ನನಗೆ. ಈ ಥರ ಕ್ಯೂಟ್ ಫ್ರೇಮ್ಸ್ ತೊಗೊಂಡು ಮಾಡಿಬಿಡ್ಲಾ ಅಂತ ಅನ್ಕೋತಿದ್ದೀನಿ. ಎಲ್ಲ ಸೊ ಕನ್ಫ್ಯೂಸ್. ಈ ಥರ ಈ ಆ್ಯಂಗಲ್ ಬೇಡ, ಅದು ಸೇಮೇ ಅನಿಸುತ್ತೆ. ಟ್ರೀ ಒಂದಷ್ಟೇ ಕಾನ್ಫಿಡೆಂಟಾಗಿ ನಾನು ಆ ಬ್ಯಾಂಬೂ ಸ್ಟಿಕ್ ಥರ ಇದೆಯಲ್ಲ, ಅದು ಒಂದೇ ನನಗೆ ಕಾನ್ಫಿಡೆಂಟ್ ಇರೋದು. ಡ್ರ್ಯಾಕ್ ಸಿಗ್ತಿಲ್ಲ ಅಂದಿರೋದಕ್ಕೆ ನಮ್ಮ ಅಕ್ಕ ಜಾಸ್ತಿ ಟೆನ್ಷನ್ ತೊಗೊಂಬೇಡ, ಇನ್ನು ಮಾಡಿಸಿಬಿಡೋಣ, ಅದು ಕಸ್ಟಮೈಸ್ ಮಾಡಿಸ್ಕೊಳ್ಳೋಣ, ಆರಾಮಾಗಿ ನಿನಗೆ ಏನು ಅನಿಸುತ್ತೆ, ನಿನಗೆ ಕಾನ್ಫಿಡೆಂಟ್ ಇದೆ ಅನ್ನೋದನ್ನ ತೊಗೊಂಬ ಅಂತಿದ್ದಾಳೆ. ಓಕೆ ಫೈನ್, ಬ್ರೈನ್ ಇಸ್ ನಾಟ್ ಬ್ರೈನಿಂಗ್. ಸೊ ಆರ್ಡ್ರ್ ಮಾಡೋಗ್ಲೆಲ್ಲ ಎತ್ಕೊಂಡು ಹೋಗ್ಲಾ ಅಂತ ಗೊತ್ತಾಗ್ತಿಲ್ಲ, ನೋಡ್ತೀನಿ. ಲೈಕ್ ಬುಕ್ ಮಾಡಿಬಿಟ್ಟು ಡೆಲಿವರಿ ಮಾಡ್ಕೊಂಬಿಡ್ಲಾ ಅಂತ. ನನಗೆ ಈ ಐಕ್ಯಾಗಿ ಬಂದಾಗೆಲ್ಲ ಒಂಥರ ಸಫಕೇಟ್ ಆಗುತ್ತೆ ಅಪ್ಪ. ಕಾಲೆಲ್ಲ ನೋವು. ಒಂದ್ಸಲ ಎಂಟ್ರ್ ಆಗೋದ್ರೆ ಗೈಸ್ ಒಳಗೆ ಸುತ್ಕೊಂಡು ಹೊರ್ಗೆ ಹೋಗೋ ತನಕನೂ ಹೋಗ್ತಾನೆ ಇರಬೇಕು ಅಪ್ಪ. ಹೆವಿ ಕಾಲು ನೋವ್ತಾ ಇದೆ ಇಲ್ಲಿ ಸರ್. ಅಲ್ಲಿ ಇಲ್ಲಿ ಎಕ್ಸಿಟ್ ಕೊಟ್ಬಿಟ್ರೆ ತುಂಬ ಒಳ್ಳೆ ಸೈಲೆಂಟಾಗಿ, ಜಾಸ್ತಿನೂ ಮಾತಾಡಿದ್ರೆ ಹಂಗೆ ಎಕ್ಸಿಟ್ ಆಗಿಬಿಡ್ತೀವಿ. ನನಗೆ ನಾನು ಅಂದ್ಕೊಂಡು ಕಸ್ಟಮೈಸ್ ಮಾಡ್ಕೊಳ್ಳೋಣ ಅದು ಸ್ಟೂಲು. ಓಕೆ ಬಂದೆ ನೀನು ಇಲ್ಲಿಗೆ ಸ್ಪಂದನಕ್ಕೆ. ಬಿಕಾಸ್ ಸ್ಟೂಲ್ ಸಿಗ್ತಿಲ್ಲ, ಅದು ತೊಗೊಳ್ಳೋ ತನಕ ನಾನು ಎಲ್ಲ ಸುಮ್ಮನೆ ಪರ್ಚೇಸ್ ಮಾಡಿ ಇಟ್ಕೊಳಕ್ಕಾಗಲ್ಲ. ಸ್ಟೂಲ್ ಸಿಕ್ಕಿದ್ಮೇಲೆ ಅದಕ್ಕೆ ಫುಲ್ಲು ಮಾಡ್ಬೋದು ಎಲ್ಲ ಡೆಕೋರು. ಬ್ಯಾಂಬೂ ಸ್ಟಿಕ್ ಇದೆಯಲ್ಲ ಅದು ತೊಗೊಳ್ಳೋಣ. ಆಮೇಲೆ ಈಗ ಬರೀ ಏನಾರು ಹೊಡೆದಾಕ್ಬಿಟ್ರೆ ಮನೆಯನ್ನ ಬಿಡ್ತಾರೆ ಅಂದ್ಕೊಂಡಿದ್ಯಾ? ಏನಿದು? ಒಂದೇನು ಕಲಿತೆ ಗೊತ್ತಾ ಗೈಸ್, ನೆಕ್ಸ್ಟ್ ಟೈಮ್ ಏನಾದ್ರು ತೊಗೋಬೇಕು ಅಂದರೆ ಮೇಲೆ ಹೋಗಲ್ಲ, ಏನು ಎಕ್ಸಿಬಿಷನ್ ಥರ ಅಲ್ಲಿ ನೋಡ್ಕೊಂಡು ಏನು ಬರೋದು. ಇಲ್ಲಿಗೆ ಎಂಟ್ರ್ ಅದು ಏನೇನು ಬೇಕೆಲ್ಲ ಜಸ್ಟ್ ಎತ್ತೆ ತಕ್ಕೊಳ್ಳೋದಷ್ಟೇ, ಏನಿಲ್ಲ. ಆ ಐಡಿಯಾ ಇಷ್ಟ ಆಯ್ತು ನನಗೆ. ಕಾಲು ನೋವು ಬಂದು ಸುಮ್ಮನೆ, ಆದರೆ ಫ್ರೇಮ್ ತೊಗೊಳ್ಳಿಲ್ಲ. ನಂಗೆ ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ತಿಂದ್ಬಿಟ್ಟು ಬಂದ್ಬಿಟ್ಟು ಬಿಲ್ ಮಾಡಿಸ್ಲಾ ಅಂತ ಯೋಚನೆ ಮಾಡ್ತಿದ್ದೀನಿ. ಸ್ಟಾಕ್ ಇದೆ ನೋಡಿ. Oh my God. ಇಲ್ಲ ಬನ್ನಿ ಏನಾದರೂ ಪೇಟ್ ಪೂಜ ಮಕ್ಕೊಂದು ಹೋಗನ್ನ. ನಿಜ ಹೇಳ ಗೈಸ್, ನಾನು ಐಕ್ಯಾಗೆ ಯಾವತ್ತಾದ್ರೂ ಬಂದಿದ್ದೀನಿ ಅಂದರೆ ನಾನು ಬರ್ತಿದ್ದಿದ್ದು ಫ್ಯಾಮಿಲಿ ಜೊತೆ ಒಂದೇ ರೀಸನ್ಗೆ ಇಲ್ಲಿ ತಿನ್ಬೋದು ಅಂತ ಅಷ್ಟೇ. ನನಗೆ ಐಕ್ಯಲ್ಲಿ ಏನೂ ಕೆಲಸ ಇರಲಿಲ್ಲ ಅವಾಗ. ಇವಾಗ ನೋಡಿದ್ರೆ ಇಲ್ಲಿಗೆ ನಾನೇ ಬಂದು ತೊಗೊಳಂಗಾಗಿದೆ. ಏನು ಹೇಳ್ತೀರಾ? ಸೊ ಕೂಲ್. ಕಮಾನ್ ಗರ್ಲ್, ಪ್ಲೇಟ್ ಎತ್ಕೋ. ಡಯಟ್ ಕುಕ್ ತೊಗೊಳ್ಳೋಣ. ಇಷ್ಟ ಟೈಟಿಗಿದೆ.
ಬಟರ್ ಕ್ರೂಸನ್ ಮಿನಿ ತಗೊಳ್ಳೋಣ. ವೆಯ್ಟ್, ಫಾರ್ಮಾಲಿಟಿಗೆ ತಗೊಂಡಿದ್ದೀನಿ. ಮುಂಚೆ ಎಲ್ಲ ಬಿಡದೆ ತಿಂತಾ ಇದ್ದೆ, ಇವಾಗ ಬಿಟ್ಬಿಟ್ಟು ಚೆನ್ನಾಗಿರಲ್ಲ. ನನಗೆ ನೋಡ್ಕೊತಾ ಇರ್ತೀನಿ ನಾನು ಕುತ್ಕೊಂಡು. ನೋಡಿ ಟೇಸ್ಟ್ ಮಾಡೋಣ ಬನ್ನಿ. ಸ್ಪೈಸಿ ಇಲ್ಲ, ಇದಲ್ಲ ಗೈಸ್, ಇದು ಚೂರು ಸ್ಪೈಸಿ ಬೇಕಿತ್ತು, ಆದರೆ ಕಿಡ್ ಅಲ್ವಾ, ಕಿಡ್ ಮೇನೂ ಅಲ್ಲ, ಅದಕ್ಕೆ ಹೆಂಗಿದೆ. ಜಾಸ್ತಿ ತೊಗೊಂಡ್ರೆ ತಿನ್ನೋಕ್ಕಾಗಲ್ಲ, ನೀವು ತೊಗೊಳ್ಳಿಲ್ಲ ಅಷ್ಟೇ. ಬೇರೆ ಏನಾದರೂ ತೊಗೋಬೋದಾಗಿತ್ತು ಅಂದರೆ ಜಾಸ್ತಿ ನೋಡ್ಕೊತಾ ಇದ್ದೀನಿ ನಾನು. ನನಗೆ ತುಂಬ ಇಷ್ಟ ಆಯಿತು ಇದಕ್ಕಿಂತ. ಒಂಥರ ಚೀಸ್ ಕೇಕ್ ಥರ ಟೇಸ್ಟ್ ಇದೆ ಇದು. ಜಾಮ್ ಬಂದು ಬ್ಲೂಬೆರಿದು ಇಷ್ಟಾಗಿದೆ. ಬರೀ ಹಿಂಗೆ ಅನ್ಬೇಕಷ್ಟೇ ಇದನ್ನ. ಇಲ್ಲಿಗೆ ಇಲ್ಲಿಂದ ಓಪನ್ ಆಗುತ್ತೆ. ಅಯ್ಯೋ ನಾನು ಹಾಕಿ ಅದು ಕೆಳಗೆ ಹೋಗ್ತಿದ್ದೀನಿ. ಈಗ ಓಪನ್ ಆಗ್ಬಿಡ್ಬೇಕು, ನಾನು ಹಂಗೆ ಆಡೋದಕ್ಕೂ ಹ್ಯಾಪಿ. ಇಷ್ಟು ತಗೊಂಡಿದ್ದೀನಿ ಇವಾಗ. ಬಿಲ್, ಟೋಟಲ್ ಬಿಲ್ 5292. ಎಕ್ಸ್ಕ್ಯೂಸ್ ಮೀ, ಐ ನೀಡೆಡ್ ಅ ಪೇಪರ್ ಬ್ಯಾಗ್. ಏನು ಅಷ್ಟು ತೊಗೊಂಡಿಲ್ಲ, ಒಂದು 5-6 ಐಟಮ್ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಸೆಟ್ ಮಾಡೋಣ ಮನೆಗೆ ಹೋಗಿ. ಇಷ್ಟು ಧೈರ್ಯವಾಗಿ 2% ಇದ್ರು, ನಿಜ ಹೇಳ್ಬೇಕಂದ್ರೆ 2% ಇದ್ರೂ ಫೋನ್ ವರ್ಕ್ ಆಗುತ್ತೆ. ಸ್ವಲ್ಪ ತುಂಬ ಹೊತ್ತಿರುತ್ತೆ. ಈಗ ಒಳಗಡೆ ಏರ್ಪೋರ್ಟ್ಸ್ ಹಾಕೊಂಡು ಸೌಂಡ್ ಕೇಳ್ಕೊಂಡು ಹೋಗೋಕ್ಕಾಗಲ್ಲ. ಅದೇ ಒಂದು ಬೇಜಾರು. ಖುಷಿ ಆಯ್ತು ಇವತ್ತು ಹೇಳ್ಬೇಕು ಅಂದರೆ. ನಿಜ ಹೇಳ್ಬೇಕಂದ್ರೆ ಎಂಜಾಯ್ ಮಾಡ್ಬೇಕು, ನಾನು ಎಲ್ಲ ಎಂಜಾಯ್ ಮಾಡಬೇಕು. ಅದೆಷ್ಟು ಏನು ಸದ್ಯ ನಾನು ಇರಲಿಲ್ಲ, ಅದು ಒಂದೇ ಖುಷಿ ನನಗೆ. ಎಂಜಾಯ್ಡ್. ನನ್ನ ಫೋನ್ 1% ಚಾರ್ಜ್ ಇದೆ. ನಾನು ಮರ್ತೇ ಹೋಗ್ಬಿಡ್ತೀನಿ, ಕ್ಯಾಬ್ನ ಬುಕ್ ಮಾಡಬೇಕು ನನ್ನ ಫೋನಲ್ಲೇ. ಈ ಫೋನ್ ಸ್ವಿಚ್ ಆಫ್ ಆದರೆ ಏನು ಕತೆ ಅಂತ ಯಾರಿಗತ್ತೆ. ಇದನ್ನೆಲ್ಲ ಎತ್ಕೊಂಡು ಎಲ್ಲೂ ಹೋಗೋಕ್ಕಾಗುತ್ತೆ, ಯಾರಿಗೂ ಹೋಗೋಕ್ಕೂ ಆಗ್ತಿಲ್ಲ ರೋಡಿಗೆ. ಗಾಡ್ ಇಸ್ ಇನ್ ಮೈ ಸೈಡ್. ಆಟೋ ಬಂತು. ಫೋನ್ ಬಂದಾಗದೆ ಸ್ವಿಚ್ ಆಫ್ ಆಗಲಿ ಎಲ್ಲರಿಗೂ ಮಾಡ್ತೀನಿ.